ಹೌದು ಈಗ ನೀವ್ ಹೆಂಗ್ ಹೊಡಿತೀರಾ ಅಂತ ಅವ್ರು. ಹೌದು ಯಾರು ಒಂದ್ ಏಟ್ ಹಾಕೋಂಗಿಲ್ಲ. ಯಾರ ಮಕ್ಕಳನ್ನ ಹಾಳು ಮಾಡ್ತಿರೋದು ನಾವೇನೆ. ಅಲ್ಲ, ಗುರುಗಳು ಅಂದ್ರೆ ಏನು? ಗು ಅಂದ್ರೆ ಕತ್ಲು, ರು ಅಂದ್ರೆ ಬೆಳಕು. ಕತ್ಲಲ್ಲಿರುವನ್ನ, ಅಜ್ಞಾನದಲ್ಲಿರುವವ್ರನ್ನ ಸೊ ಬೆಳಕಿನ ಕಡೆಗೆ ಜ್ಞಾನ ಕೊಟ್ಟು ಕರ್ಕೊಂಬರೋವನೇ ಗುರು. ಈ ಆ ಹುಡುಗ ಇವತ್ತು ಏನಾದರೂ ಒಂದು 4 ಅಕ್ಷರ ಕಲ್ತಿದ್ದಾನೆ, ಅವನು ಅಷ್ಟು ಹೆಲ್ತಿ ಆಗಿದ್ದಾನೆ, ಹೇಳಿದಂಗೆ ಕೇಳ್ತಾನೆ ಅಂದರೆ ಸೊ ಅದು ನನ್ನಿಂದಾನೆ. ಬಟ್ ಅದನ್ನು ನಾವು ಅವರಿಂದ ನನಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂತ ಆಯಮ್ಮ ಹೇಳೋದಿಲ್ಲ. ಹೊಡಿತಾರೆ. ನಿಮ್ಗೆ ಆಯಮ್ಮ ಹೇಳಿದ್ರು ಅಥವಾ ಪಕ್ಕದವ್ರು ಹೇಳಿದ್ರು ಗೊತ್ತಿಲ್ಲ. ಆಯಮ್ಮ ಹೇಳಿಲ್ಲ. ಹಾಂ, ಅಷ್ಟೊಂದು ಆಯಮ್ಮ ಟಚ್ ಅಲ್ಲಿ ಇರಲ್ಲ. ಓಕೆ. ರತ್ನಮ್ಮ ಡೈಲಿ ಸಿಗ್ತಾರೆ. ರತ್ನಮ್ಮನು ಸ್ವಲ್ಪ ಹಾಗೇನೆ, ಸ್ವಲ್ಪ ಟಂಗ್ ಕಂಟ್ರೋಲ್ ಇಲ್ಲ. ಸೊ ಹೇಗೆ ಬೇಕು ಹಾಗೆ. ಸೊ ಈ ಥರ ಹೀಗಾಗಿ ಪೇರೆಂಟ್ಸ್ಗಳು ಮಕ್ಕಳಿಗೆ ಅಲ್ಲಲ್ಲೇ ಬುದ್ಧಿ ಹೇಳಿದ್ರೆ, ನೋಡಮ್ಮ ಹಿಂದೆಲ್ಲ ಹೇಳ್ತಿರು, ಈಗ ನಮಗೂ 4-5 ಜನ ಅಕ್ಕ ತಂಗಿರೋರು, ಕೊಟ್ಟೆಣ್ಣು ಕುಲ್ಕಿವರೆಗೂ ನೀನು ಒಳ್ಳೇದೋ ಕೆಟ್ಟದೋ ಅಲ್ಲೇ ಅನ್ಭೋಗಿಸ್ಕೊಂಬ ನೀನು ಅಂತಂದ್ಬಿಟ್ರೆ ಅವ್ರಿಗೆ ನೋ ಅದರ್ ಆಪ್ಷನ್ಸ್. ಸೊ ಹೇಳಿದಂಗೆ ಕೇಳ್ಕೊಂಡು ಅಡ್ಜಸ್ಟ್ ಆಗ್ತಾರೆ. ಆಗ ಮಾಡಿದ್ರ ನಮ್ಮನೇಲಿ ನೀನು ರಾಣಿ ಥರ ಇದ್ದವಳು ಬಂದ್ಬಿಡು ನೀನು, ಲಾಗಿಲ್ಲ. ಹೌದು, ರಿಯಾಕ್ಷನ್ನು. ಇಲ್ಲಿ ಏನಾಗ್ತದೆ ಅಂದರೆ ಅವ್ರ ಮಗಳ ಜೀವನ ಅವ್ರು ಹಾಳು ಮಾಡೋದು ಅಲ್ದೇ, ಹಳ್ಳಿನ ಜೀವನನೂ ಹಾಳು ಮಾಡೋದು ಅಲ್ದೇ, ಇವರಿಬ್ಬರು ಮತ್ತು ಇವ್ರಿಗೆ ಹೆಣ್ಣು ಮಕ್ಳು ಟೋಟಲ್ ಫ್ಯಾಮಿಲಿಯಿಂದ ಸಫರ್ ಮಾಡಬೇಕು. ಸೊ 6ನೇ ಮನೆ ಬುಧ, 7ನೇ ಮನೆಯಲ್ಲಿ ಸೊ ಮಂಗಳ ದೋಷ ಇದೆ. ಅದು ಹೇಳಿದ್ರೆ ನಿಮಗೆ ಸಣ್ಣ ಪುಟ್ಟ ವಿಷಯಗಳಿಗೂ ವಾಗ್ವಾದ ಮಾಡೋದು, ಸಂಬಂಧದಲ್ಲಿ ಬಿರುಕು, ಅಹಂಕಾರ, ಅತಿಕೋಪ. 7ನೇ ಮನೆಯಲ್ಲಿ ಮಂಗಳ ಇದ್ದರೆ ಸೊ ಇದಂದರೆ ವ್ಯಾಪಾರ ಮಾಡೋರಿಗೆ, ಅದು 7ನೇ ಮನೆಯಲ್ಲಿ ಮಂಗಳ ಇದ್ದರೆ ವ್ಯಾಪಾರ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ಅದು ಯಶಸ್ಸು ಇರ್ತದೆ. ಸೊ ಇನ್ನು 10ನೇ ಮನೆಯಲ್ಲಿ ಬುಧ, ಕೇತು, ರವಿ ಇವ್ರು 3 ಜನರು ಕೂಡ 10ನೇ ಮನೆಯಲ್ಲಿ ಇದ್ದಾರೆ. ಇದು 3 ಗ್ರಹಗಳು. ವೃತ್ತಿ ಜೀವನದಲ್ಲಿ ಹೇರಳಿಕೆ. ಬುಧ ಒಳ್ಳೆ ಸಖತ್ ಬುದ್ಧಿಶಕ್ತಿ ಅಂತೂ ಇದೆ ಅಂತ ಇವ್ರ ಸೊಸೆಗೆ, ತುಂಬ ಅತಿ ಬುದ್ಧಿ ಇದೆ. ಸೊ ಕೇತು ಆಧ್ಯಾತ್ಮ ಮತ್ತು ವಿರಕ್ತಿ ಕೊಡುವಂತಹವನು. ಈ 2 ವಿಭಿನ್ನ ಕ್ಷೇತ್ರಗಳಲ್ಲಿ ಆಸಕ್ತಿ ಮತ್ತು ಕೆಲವೊಮ್ಮೆ ಅತೃಪ್ತಿ ಮತ್ತು ಗೊಂದಲ. ಯಾವುದು ತಗೋಬೇಕು, ಯಾವುದನ್ನು ಬಿಡಬೇಕು, ಯಾವ್ದು ಮಾಡಿದ್ರೆ ಕರೆಕ್ಟು, ಯಾವ್ದು ಮಾಡಿದ್ರೆ ರಾಂಗ್, ಈ ಥರ ಅವಳಿಗೆ ಟೋಟಲ್ ಕನ್ಫ್ಯೂಷನಲ್ಲಿ ಇದ್ದಾಳೆ. ಸೊ 10ನೇ ಮನೆ ರವಿ, 10ನೇ ಮನೆಯಲ್ಲಿ ರವಿ ಇದ್ದರೆ ಅತ್ಯಂತ ಬುದ್ಧಿವಂತರು ಮತ್ತು ಬಲಶಾಲಿಗಳು ಮತ್ತು ಹಣಕಾಸಿನಲ್ಲೂ ಚೆನ್ನಾಗಿರುವಂತಹವರು ಮತ್ತು ಲೀಡರ್ಶಿಪ್ ಮಾಡಬೇಕು, ನಾನು ಲೀಡರ್ ಆಗಿರಬೇಕು ಅಂತ ತುಂಬ ಆಸೆ. ನಾನು ಹೇಳಿದಾಗೆ ಎಲ್ಲರೂ ಕೇಳಬೇಕು, ನಾನು ಹೇಳಿದ್ದನ್ನೇ ನಡಿಬೇಕು, ಈ ಥರ ಮೈಂಡ್ಸೆಟ್ಟು. ಸೊ ಮತ್ತೆ ನೋಡಿ, ಇವ್ರಿಗೆ ಕೀರ್ತಿ, ಹಣ, ಉದ್ಯೋಗ, ಯಶಸ್ಸು, ಐಶ್ವರ್ಯ ಇದೆಲ್ಲ ಕೂಡ ಇರ್ತದೆ. ಬಟ್ ಬಂದ ಕಡೆ ಅದಕ್ಕೆ ಸವಾಲನ್ನು ಆಪೋಸಿಟ್ ಇರ್ತದೆ, ಎದುರಿಸ್ಬೇಕಾಗ್ತದೆ. ಅಲ್ಲಿ ಇದ್ದಿದ್ದನ್ನೇ ಇಲ್ಲಿ ಇರಬೇಕು ಅಂದರೆ ಆಗೋದಿಲ್ಲ. ನಾವು ಬೆಂಗಳೂರಿನಲ್ಲಿ ರಾಗಿ ಮುದ್ದೆ ತಿಂತಿದ್ದು ಅಂತೇಳಿ ನೀವು ಹಿಮಾಲಯಕ್ಕೆ ಹೋಗ್ಬಿಟ್ಟು ನನಗೆ ರಾಗಿ ಮುದ್ದೆ ತಂದು ಕೊಡು ಅಂತಂದರೆ ಎಲ್ಲ ಆಗ್ತದೆ, ಅಲ್ಲಿರೋದನ್ನು ತಿಂದು ಬರಬೇಕಷ್ಟೆ. ಸೊ ಇವರ ಲಗ್ನ ಮೇಷ, ಆರೋಗ್ಯ. ಸೊ ಅವಾಗವಾಗ ಈ ಬಿಸಿಲು ಹೋದ್ರೆ ಸ್ವಲ್ಪ ತಲೆನೋವು ಬರುವಂತಹದ್ದು, ತಲೆ ಸುತ್ತು, ಜೊತೆಗೆ ಖಿನ್ನತೆ, ಸ್ವಲ್ಪ ಡಿಪ್ರೆಷನ್ ಮತ್ತು ಮೂಲವ್ಯಾಧಿ, ಜೀರ್ಣ ಸಂಬಂಧಿ ರೋಗದವರು ಇಂತಹ ಪ್ರಾಬ್ಲಮ್ಸ್ಗಳನ್ನು. ಸೊ ಈ ಮೇಷ ಲಗ್ನದವರು, ಏಕೆಂದರೆ ಹುಡುಗಿದು ಮೇಷ ಲಗ್ನ ಇರೋದ್ರಿಂದ ಸೊ ಸ್ವಲ್ಪ ಆ ಥರದನ್ನು ಹೆದರಿಸ್ಬೇಕಾಗ್ತದಂತೆ. ಆ ಥರದ್ದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಸೊ ನಿಮಗೆ ಗೊತ್ತಿರ್ತದೆ. ಮತ್ತು ಮುಖದ ಮೇಲೆ ಒಂದು ಕಲೆ ಇದೆ ಅಂತ ತೋರಿಸ್ತಾ ಇದೆ. ತಲೆ ಅಥವಾ ಮುಖದ ಮೇಲೆ ಒಂದು ಮಚ್ಚೆ ಇದೆ, ಹುಟ್ಟುತ್ತಾನೆ ಅಂತ ಇದೆ. ಅದೇನಾದ್ರು ಅಬ್ಸರ್ವ್ ಮಾಡಿದ್ದೀರಾ? ನೋಡಿಲ್ಲ. ಸೊ ಕನ್ಯಾ ರಾಶಿ. ಮತ್ತು ಈ ಫುಡ್ಡಲ್ಲಿ ತುಂಬ ಈ ಮಾಡರ್ನ್ ಫುಡ್ಗಳನ್ನು ತಿನ್ನುವಂತಹ ಚಟ ಜಾಸ್ತಿ. ಜಂಕ್ ಫುಡ್ಡು, ಸೊ ಅಥವಾ ಅನ್ಲಿಮಿಟ್ ಫುಡ್ಡು, ಈ ಥರದ್ದೆಲ್ಲ ಜಾಸ್ತಿ. ಅಂದರೆ ಹೆಲ್ತಿ ಫುಡ್ ತಿಂತಿಲ್ಲ, ಅನ್ಹೆಲ್ತಿ ಫುಡ್ ತಿಂತಿದ್ದಾರೆ ಅಂತ ತೋರಿಸ್ತಾ ಇದೆ. ಹೌದಾ? ಫುಡ್ ತಿನ್ನೋದೇ ಇಲ್ಲ ಸರ್. ಹೌದಾ? ಲಿಮಿಟ್. ಹಾಂ, ಎಷ್ಟು ನಾವು ಬಲವಂತ ಮಾಡೋದು ತಿನ್ನಲ್ಲ. ಹೆಲ್ತಿ ಫುಡ್ಡಾ? ಆಚೆ ಹೋಗಿ ಹೊರಗಡೆ ಹೋದ್ರೂ ಅಷ್ಟೇನೆ, ಹಾಂ. ಎಲ್ಲಾನು ಸ್ವಲ್ಪ ಅಷ್ಟೇ. ತಿನ್ನಲ್ಲ. ಲಿಮಿಟೇನೆ, ಏನೇ ತಿಂದ್ರು ಲಿಮಿಟ್. ಅಲ್ಲ, ನೀವು ಹೊರಗಡೆ ಹೋಗಿ ಬಂದು ಅಲ್ಲಿ ಏನಾದರೂ ಒಂದು 2-4 ಐಸ್ ಕ್ರೀಮು, 2 ಲೋಟ ಕಾಫಿ, 2 ಇಡ್ಲಿ ತಿಂದು ಬರ್ತಾರೆ, ಮನೆ ಬರ್ತಾರೆ, ನಿಮ್ಗೆ ಹೆಂಗೆ ಗೊತ್ತಿರ್ತದೆ? ಎಲ್ಲಿ ಹೋದ್ರೂ ಏನ್ ಮಾಡಿದ್ರು ಒಂದು ಪೀಸ್ ಅಂತಂದ್ರೆ ಒಂದೇ ಪೀಸ್. ವಿಲಕ್ಷಣ ಆಹಾರ ಪದ್ಧತಿ ಮತ್ತು ಚಿತ್ತ ಬದಲಾವಣೆ. 1 ಸೆಕೆಂಡಲ್ಲಿದ್ದ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇರೋದಿಲ್ಲ. ಮತ್ತು ಸೊ ದೇಹ ಸಮತೋಲನವಾಗಿದೆ, ಒಳ್ಳೆ ತಾರುಣ್ಯ ಇದೆ, ಉತ್ತಮವಾದಂತಹ ಹಣೆ ಇದೆ, ನೇರವಾದಂತಹ ಮೂಗಿದೆ, ಸರಿಯಾಗಿ ಹೈಟ್ಗೆ ವೆಯ್ಟ್ ಕರೆಕ್ಟಾಗಿದೆ ಅಂತ ಇದೆ. ಹೌದಾ? ವೆಯ್ಟ್ ಇಲ್ಲ. ವೆಯ್ಟ್ ಇಲ್ಲ, ಆಹಾ. weight ಕಡಿಮೆ. ಎತ್ತರಕ್ಕೆ ಅಂದರೆ ಆ ಏಜ್ಗೆ ಹೈಟು ವೆಯ್ಟು ಕರೆಕ್ಟಾಗಿದೆ ಅಂತ ಇದೆ. ಅಂದರೆ ಸಮತೋಲನವಾದಂತಹ ದೇಹ, ಸರಿಯಾದ ದೇಹ ಅಂತ ಇದೆ. ಇಲ್ಲ. ಉತ್ತರ ಫಲ್ಗುಣಿ, 3ನೇ ಪಾದ. ಸೊ ಇವರು ಎಲ್ಲವನ್ನ ಜಾಣ್ಮೆಯಿಂದ ಮಾಡಲು ಆಸಕ್ತಿ, ಅಂದರೆ ತುಂಬ ಬುದ್ಧಿವಂತತನದಿಂದ ಸೊ ಕೆಲಸಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ಇಂಟೆನ್ಷನ್.
ಅಂದರೆ ಸ್ಥಿರವಾದದನ್ನು ಪಡೆಯಲು ಇಷ್ಟಪಡ್ತಾರೆ. ಅಂದರೆ ಪರ್ಮನೆಂಟಾಗೇ ಇರಬೇಕು, ಯಾವುದೋ ಟೆಂಪ್ರವರಿಯಾಗಿ ಆಗಬಾರ್ದು. ಮತ್ತು ತುಂಬ ಮಹತ್ವಾಕಾಂಕ್ಷಿ, ಬಯಕೆ ಪೂರೈಸಿಕೊಳ್ಳುವಂತಹ ವ್ಯಕ್ತಿ, ತನಗೆ ಏನು ಬೇಕೋ ಅದನ್ನು ಬಯಸುವಂತಹ ವ್ಯಕ್ತಿ. ಇದರಿಂದ ಅನೇಕ ಬಾರಿ ನಿರಾಸೆ ಹೊಂದ್ತಾರೆ. ಸೊ ನೀವಂದುಕೊಂಡಷ್ಟು ಪರಿಸ್ಥಿತಿ ಕೆಟ್ಟದಾಗಿಲ್ಲ, ಆದರೆ ನೀವು ಅದನ್ನು ಸರಿಯಾಗಿ ತಗೊತಾ ಇಲ್ಲ. ಈಗ ಬಂದಿದ್ದ ಮನೆಯಲ್ಲೇ ಆಗಲಿ ಪರಿಸ್ಥಿತಿ ತುಂಬ ಅಂತಹ ಏನೂ ಇಲ್ಲದಿರುವಂತಹ ಪರಿಸ್ಥಿತಿ ಕೆಟ್ಟದಾಗಿಲ್ವಂತೆ, ಬಟ್ ಈಗ ಇನ್ನೂ ಜಾಸ್ತಿ ಈ ಇದಿದೆಯಲ್ಲ, ಸೊ ಏನು ಇದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಊಹಾಪೋಹಗಳಿಗೆ ತಲೆ ಕಿವಿ ಕೊಡ್ತಾ ಇದ್ದೀರಿ. ಅಂದರೆ ಹೇಳಿಕೆ ಮಾತುಗಳು, ಊಹಾಪೋಹಗಳಿಗೆ ಕಿವಿ ಕೊಡ್ತಾ ಇದ್ದೀರಿ, ಅದನ್ನು ತಪ್ಪಿಸಿ. ಮತ್ತು ಅತಿ ಖರ್ಚು ಮಾಡ್ತಾ ಇದ್ದೀರಿ, ಅದನ್ನು ತಪ್ಪಿಸಿ. ಸೊ ಇವರ ಜಾತಕದಲ್ಲಿ ರವಿ ಮಕರ ರಾಶಿನಲ್ಲಿದ್ದಾನೆ, ಜಾತಕದ 10ನೇ ಮನೆಯಲ್ಲಿ ಇದ್ದಾನೆ. ಇದರಿಂದ ಸೂರ್ಯ ಅನುಕೂಲಕರ ಫಲಿತಾಂಶವನ್ನು ನೀಡುತ್ತಾನೆ. ಬುದ್ಧಿವಂತರು, ಸೊ ಆತ್ಮವಿಶ್ವಾಸ ಇದೆ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಯಶಸ್ಸು ಕೂಡ ಇದೆ, ಅದೃಷ್ಟನೂ ಇದೆ, ತಂದೆಗೆ ದೀರ್ಘವಾದಂತಹ ಒಳ್ಳೆ ಜೀವನ ಇದೆ, ಮತ್ತು ತಂದೆಗೂ ಕೂಡ ಜೀವನ ಮತ್ತು ದೀರ್ಘದ ಜೀವನ ಒಂಥರ. ಅವ್ರ ತಂದೆಗೂ ಕೂಡ ಆಯಸ್ಸು ಜಾಸ್ತಿ ಇದೆ. ನೀವು ಹೇಳಿದ್ರಲ್ಲ, ಸೊ ಅವ್ರು ಹುಟ್ಟಿದ ಮೇಲೆ ಅನುಕೂಲ ಬಂತು ಅಂತ, ಸೊ ಅವ್ರ ತಂದೆ ಕಡೆಗೆ ತೋರಿಸ್ತಾ ಇದೆ ನೋಡಿ. ನೀವು ಹೇಳಿದ್ರೆ ನೀವು ಹೇಳ್ತಿರೋ ಬಿಡ್ತಿರೋ ನಾ, ಬಟ್ ಆಲ್ರೆಡಿ ಇಲ್ಲಿ ನೋಟ್ ಆಗಿರ್ತದೆ. ಸೊ ಈ ಸ್ಥಾನದಲ್ಲಿರುವ ಸೂರ್ಯ ಸೊ ಮನಸ್ಸು ಚಂಚಲವಾಗುವಂತೆ ಮಾಡ್ತಾನೆ. ಸೊ ಹಾಗೆ ನಿಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ದೂರ ಹೋಗುವ ಸಾಧ್ಯತೆ ಇದೆ. 29ನೇ ವಯಸ್ಸಿನಿಂದ 70ರ ತನಕ ಶ್ರೀಮಂತಿಕೆಯನ್ನು ಹೊಂದಿರ್ತಾರೆ ಅಂತ ಇದೆ. ಸೊ ಅಲ್ಲಿಗೆ ಇನ್ನು 2 ಇಯರ್ಸ್. ಇದಕ್ಕೆಲ್ಲ ಆ 2 ಇಯರ್ಸ್ ತನಕ ವೆಯ್ಟ್ ಮಾಡಬೇಕಾಗಿಲ್ಲ. ನಾನು ಏನೇನು ಅಲ್ಲಲ್ಲೇ ಪರಿಹಾರಗಳು ಹೇಳಿದ್ದೀನೋ ಅದನ್ನು ಅಲ್ಲಲ್ಲೇ ಮಾಡ್ಕೊಂಡ್ಬಿಡ್ತು ಅಂದರೆ ಸೊ ಇದು ಕೂಡ ಸಮಸ್ಯೆ ಆಗುವುದಿಲ್ಲ. ನಿಮ್ಮ ಜಾತಕದಲ್ಲಿ ಚಂದ್ರ ಕನ್ಯಾ ರಾಶಿನಲ್ಲಿದ್ದಾನೆ. ಇವ್ರ ಜಾತಕದಲ್ಲಿ ಜಾತಕದ 6ನೇ ಮನೆಯಲ್ಲಿ ಇದ್ದಾನೆ. ಆದ್ದರಿಂದ ಚಂದ್ರ ಉತ್ತಮ ಫಲಿತಾಂಶವನ್ನು ನಿಮಗೆ ನೀಡ್ತಾ ಇಲ್ಲ. ಸೊ ನಮ್ಮ ಮೊದಲೇ ಹೇಳಿದ್ದೀನಿ ಸ್ವಲ್ಪ ಅದು ಚಂದ್ರ ದೋಷ ಇದೆ ಅಂತೇಳಿ. ಉದ್ವೇಗ ಮತ್ತು ಅತೃಪ್ತಿ, ಆದ್ದರಿಂದ ಸರಿಯಾದ ನಿರ್ಧಾರವನ್ನು ನಿಮಗೆ ತೆಗೆದುಕೊಳ್ಳಲು ಆಗ್ತಾ ಇಲ್ಲ. ಸೊ ಸ್ವಲ್ಪ ಸಾಧ್ಯತೆ ಇದೆ. ಕೆಲವು ಬಾರಿ ಅವಮಾನವನ್ನು ಎದುರಿಸಬೇಕಾಗ್ತದೆ, ಆದರೆ ಜೀವನದಲ್ಲಿ ಉತ್ತಮ ಯಶಸ್ಸಂತೂ ಇದೆ. ಸೊ ಮಂಗಳ ತುಲಾ ರಾಶಿನಿಂದಲೇ ಮಂಗಳ ಇಲ್ಲಿ ತಟಸ್ಥ ಆಗಿದ್ದಾನೆ. ನಾನು ಮೊದಲೇ ಹೇಳಿದ್ದೀನಿ ಮಂಗಳದ್ದು ಸ್ವಲ್ಪ ಸಮಸ್ಯೆ ಇದೆ ಅಂತೇಳಿ. 7ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಇದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತಿಲ್ಲ. ಸಂಗಾತಿಯ ಜೊತೆ ಸಮಸ್ಯೆ ತಂದೊಡ್ಡಿದೆ. ಇದರಿಂದ ಕೆಲವು ಬಾರಿ ಸೊ ಕಲಹಗಳು ಉಂಟಾಗುತ್ತಿದೆ. ನಾನು ಮೊದಲೇ ಹೇಳಿದಾಗೆ 7ನೇ ಮನೆ ಅಧಿಪತಿ ಶುಕ್ರ ಇದ್ದಾನೆ, 7ನೇ ಮನೆ ಅಧಿಪತಿ ಸ್ಥಾನದಲ್ಲಿ ಮಂಗಳ ಇದ್ದಾನೆ. ಇದನ್ನು ಕಳತ್ರ ದೋಷ ಅಂತ ಹೇಳ್ತಾರೆ. ಈ ಕಳತ್ರ ದೋಷ ಪರಿಹಾರಕ್ಕೆ ಜಾತಕ ಲಗ್ನದಲ್ಲಿ 1ನೇ ಮನೆಯಲ್ಲಿ ಇದನ್ನು ಸಾಯನ ದೋಷ ಅಂತಿದ್ದಾರೆ. ಶನಿ ಇದ್ದಾನೆ 1ನೇ ಜಾಗದಲ್ಲಿ ಅಂತ ಹೇಳಿದ್ದೀನಿ, ಅದನ್ನು ಸಾಯನ ದೋಷ ಹೊಂದಿದೆ. ಮತ್ತು ಶನಿ 1ನೇ ಮನೆಯಲ್ಲಿ ಇರೋದ್ರಿಂದ ಅದನ್ನು ಶನಿ ದೋಷ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಶನಿ ದೋಷಕ್ಕೆ ಶನಿಯು ಕರ್ಮಕ್ಕೆ ತಕ್ಕಂತೆ ಫಲ ನೀಡ್ತಾನೆ. ಅಂದರೆ ನಾವು ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಿರ್ತಾನೆ, ನಾವು ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನೇ ಮಾಡ್ತಿರ್ತಾನೆ ಶನಿ. ಸೊ ಹಾಗಾಗಿ ಅದಕ್ಕೆ ಕೆಲವು ಸರಿ ಟಯರ್ಡ್ ಆಗುವಂತಹದ್ದು, ಸರಿಯಾಗಿ ನಿದ್ರೆ ಬಂದಿರುವಂತಹದ್ದು, ಮತ್ತು ಸ್ಟ್ರೆಸ್ ಆಗುವಂತಹದ್ದು, ಆರ್ಥಿಕ ಸಮಸ್ಯೆಗಳು, ದಾಂಪತ್ಯದ ಸಮಸ್ಯೆಗಳು ಇದೆಲ್ಲ ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಇಲ್ಲಿ ರವಿ 1ನೇ ಮನೆಯಲ್ಲಿ ಲಗ್ನದಲ್ಲಿ ಶನಿ 1ನೇ ಮನೆಯಲ್ಲಿ ಇರೋದ್ರಿಂದ. ಶನಿಯು ಜನ್ಮರಾಶಿಯಲ್ಲಿ 1, 4, 7, 8, 12ನೇ ಮನೆಯಲ್ಲಿ ಇರುವುದರಿಂದ ಸೊ ಸಂಚಾರ ಮಾಡುತ್ತಿದ್ದಾಗ ಶನಿ ದೋಷ ತೀವ್ರವಾಗಿರುತ್ತದೆ. ಪರಿಹಾರ ಶನಿವಾರ ಸೊ ನಿಮಗೆ ಎಳ್ಳೆಣ್ಣೆ ದೀಪ ಮತ್ತು ಶನಿವಾರ ಅಲ್ಲಿ ಶನಿ ಶಾಂತಿ ಮಾಡಿಸ್ಬೇಕು. ಆಂಜನೇಯ ಸ್ವಾಮಿಗೆ ಸ್ತೋತ್ರ ಪಠಿಸಬೇಕು ಪ್ರತಿ ದಿವಸ. ಹಾಗೆ ಶನಿ ದುಷ್ಪರಿಣಾಮದಿಂದ ತಗ್ಗಿಸಬೇಕಾದ್ರೆ ಇದನ್ನು ಮಾಡಬೇಕು. ಇದನ್ನು ಸಾಯನ ದೋಷ ಅಂತ ಹೇಳ್ತೀವಿ. ಇನ್ನು ಕಳತ್ರ ದೋಷ ನಿವಾರಣೆಗೆ ಪೂಜೆ ಹೋಮ ಮಾಡಿಸಬೇಕಾಗ್ತದೆ. ಶುಕ್ರವಾರ ದೇವಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೆಯದು. ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿಸ್ಬೇಕು. ಮತ್ತು ಆ ಮಂತ್ರ ಪಠಣೆಗಳನ್ನು ಮಾಡಿಸಿದ್ರೆ ಈ ಏನು ಈ ಹುಡುಗಿಯಿಂದ ಬಂದಿರೋ ಸಮಸ್ಯೆಗಳು ಅಷ್ಟು ಕೂಡ ಕ್ಲಿಯರ್ ಆಗ್ತದೆ. ಆಕಾಶಕ್ಕೆ ಹೋಗ್ಬಿಡೋಣ. ಸೊ ಆಕಾಶು ಲಗ್ನ ಜಾತಕದಲ್ಲಿ 5ನೇ ಮನೆಯಲ್ಲಿ ರಾಹು ಇದ್ದಾನೆ. ಆಕಾಶು ಬುದ್ಧಿವಂತ ವ್ಯಕ್ತಿ, ಹೊಸ ಆಲೋಚನೆಗಳು, ತುಂಬ ಐಡಿಯಾಗಳು ಜಾಸ್ತಿ ಇದೆ. ಸೊ ಮತ್ತು ಜಾಸ್ತಿ ಕೆಲವೊಮ್ಮೆ ಆಲೋಚನೆಗಳು ಅಸ್ಥಿರವಾಗಿರಬಹುದು. ಏಕಾಗ್ರತೆ ಕೊರತೆ, ಅಂದರೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಪ್ರೇಮ ವಿವಾಹದಲ್ಲಿ ತೀವ್ರ ಆಕಾಶ. ಇದನ್ನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಸೊ ಮೊದಲೇ ಯಾವಾಗ ಲವ್ ಗಿವ್ ಆಗಿತ್ತಾ ಆಕಾಶಕ್ಕೆ? ಇದೇ ಅಂತ ತೋರಿಸ್ತಾ ಇದೆ ಅಲ್ಲ, ಇದೇ ಅಂತ ತೋರಿಸ್ತಾ ಇದೆ. ನೀವು ಸುಳ್ಳು ಹೇಳ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ನಾನು ತುಂಬ ಜನ ಹೇಳಿದ್ದಾರೆ ಇಲ್ಲ ಅಂತ. ಆಮೇಲೆ ಹುಡುಗ ಅಥವಾ ಹುಡುಗಿ ಒಬ್ಬರನ್ನ ಕೇಳಿಸ್ಕೊಂಡು ನಿಜ ಹೇಳಿದಾಗ ಒಪ್ಕೊಂಡಿದ್ದಾರೆ.
ಇನ್ನ ಅದೇ ಇನ್ನ ತೀವ್ರ ಆಕರ್ಷಣೆ ಪ್ರೀತಿಗೆ ಆಳವಾಗಿ ಬಿಡಬಹುದು ಅಂತ ಇದೆ, ಬಿದ್ದಾಗಿದೆ. ಸೊ ರಾಹು ಭ್ರಮೆಯನ್ನು ಸೃಷ್ಟಿಸುತ್ತಿರುವುದರಿಂದ ಕೆಲವೊಮ್ಮೆ ತಪ್ಪು ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಅಂದರೆ ಕೆಟ್ಟ ಫ್ರೆಂಡ್ಶಿಪ್ಪು ಅಥವಾ ದಾರಿ ತಪ್ಪಿಸೋರ ಜೊತೆ ಹೋಗಿ ದಾರಿ ತಪ್ಪಿರುವಂತಹದ್ದು ಇದೆ. ಪ್ರೇಮ ಸಂಬಂಧದಲ್ಲಿ ಏರಿಳಿತಗಳು ಉಂಟಾಗಿದೆ. ಸೊ ಇನ್ನು 5ನೇ ಮನೆಯಲ್ಲಿ ಗುರುವು ಕಾರಕನಾಗಿದ್ದು ರಾಹು ಇದಕ್ಕೆ ವಿರುದ್ಧವಾಗಿರುವುದರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಮತ್ತು ಸಮಸ್ಯೆಗಳು ಉಂಟಾಗ್ತವೆ. ಒಂದು ಹೆಣ್ಣು ಮಗುನ, ಸೊ 2 ಹೆಣ್ಣು ಮಕ್ಕಳು, 1 ಗಂಡು ಮಗುದು ಯೋಗ ಇದೆ. ಓಕೆನಾ? ಒಂದೇ ಸೊ ಇವಾಗಿರೋ ಮಗು ಹೆಲ್ತಿ ಆಗಿದೆಯಾ, ಬಟ್ ಸ್ವಲ್ಪ ಈ ಮಗುಗೆ ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತದೆ ಅಂತ ಇದೆ. ಮತ್ತು ಇರೋ ಮಕ್ಕಳು ಕೂಡ 3 ಮಕ್ಕಳಲ್ಲೂ ಕೂಡ ಸ್ವಲ್ಪ ತಂದೆ ಮಾತನ್ನು ಸ್ವಲ್ಪ ಮಕ್ಕಳು ಕೇಳೋದಿಲ್ಲ ಅಂತ ಇದೆ. 5ನೇ ಮನೆಯಲ್ಲಿ ಗುರು ಕಾರಕನಾಗೋದ್ರಿಂದ ರಾಹು ಇದಕ್ಕೆ ವಿರುದ್ಧವಾಗಿರುವುದರಿಂದ ಮಕ್ಕಳ ವಿಷಯದಲ್ಲಿ ಮದುವೆ ಅದು ಎಷ್ಟು ವರ್ಷಕ್ಕೆ ಮದುವೆ ಆಯಿತು? ಸ್ವಲ್ಪ ಲೇಟ್ ಆಯಿತಾ? ಇಲ್ಲ, ಬೇಗನೆ ಆಯಿತಾ? 26. ಓಕೆ. ಊಹಾಪೋಹಗಳು ಮತ್ತು ಷೇರು ಮಾರುಕಟ್ಟೆಯ ವ್ಯವಹಾರಗಳಿಂದ ಹಠಾತ್ ಧನಲಾಭವಾಗುವ ಸಾಧ್ಯತೆ ಇದೆ. ಅಂದರೆ ಈ ಮಾರ್ಕೆಟಿಂಗು ಅಥವಾ ಈ ಷೇರುಗಿರಿ ಅಂತೆಲ್ಲ ಮಾಡ್ತಾರಲ್ಲ, ಅದರಲ್ಲೆಲ್ಲ ಸ್ವಲ್ಪ ಸೊ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಬಟ್ ಇದನ್ನೇ ಏನಾದರೂ ದುರಾಸೆಗೆ ಬಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅದು ಅವ್ರ ಲ್ಯಾಬದೀವನಾರು ಮಾಡಲಿ ಅಥವಾ ರಿಯಲ್ ಎಸ್ಟೇಟ್ ಮಾಡಲಿ ಅಥವಾ ಶೇರ್ ಮಾರ್ಕೆಟನ್ನಾರು ಮಾಡಲಿ, ಸೊ ಲಿಮಿಟಲ್ಲಿ ಮಾಡಿದ್ರೆ ಲಾಭ ಇದೆ. ಸೊ ಅದರಲ್ಲಿ ಏನಾದರೂ ತುಂಬ ಆಸೆ ಇಟ್ಕೊಂಡು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ದೊಡ್ಡ ನಷ್ಟ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸ್ಥಾನಮಾನ ದೊರೆಯುತ್ತದೆ. ಪೊಲಿಟಿಷಿಯನ್ನು ಮತ್ತು ಸೊಸೈಟಿನಲ್ಲಿ ಒಳ್ಳೆ ಸ್ಥಾನಮಾನ ದೊರೆಯುತ್ತದಂತೆ. ರಾಹುವಿನ ಪ್ರಭಾವದಿಂದಾಗಿ ಮಾನಸಿಕ ಅಸ್ಥಿರತೆ, ಅನಗತ್ಯ ಚಿಂತೆ, ಗೊಂದಲ ಉಂಟಾಗುತ್ತಿದೆ. ರಾಹು ನೀಚ ಸ್ಥಾನದಲ್ಲಿದ್ದಾನೆ. ಪರಿಹಾರ, ಸೊ ದುರ್ಗಾ ಚಾಲೀಸ್ ಅಥವಾ ಶಿವನ ಆರಾಧನೆ ಮಾಡಬೇಕು. 5ನೇ ಮನೆಯಲ್ಲಿ ರಾಹು ಮಿಶ್ರ ಫಲಗಳನ್ನು ಕೊಡ್ತಾ ಇದ್ದಾನೆ. ಅಂದರೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಅಲ್ಲಿ ಬಂದಿದ್ದಲ್ಲಿ ಅಲ್ಲಿಗೆ ಖರ್ಚಾಗುತ್ತಾರೆ. ಹಣ ಬಂದರೂ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಸೊ ಇನ್ನು ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಸೊ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು, ಮಾನಸಿಕ ಒತ್ತಡ, ಆತಂಕ, ಹಣಕಾಸಿನ ಸಮಸ್ಯೆ, ಚಿಂತೆಯನ್ನು 6ನೇ ಮನೆಯಲ್ಲಿರುವಂತಹ ಚಂದ್ರ ತೋರಿಸ್ತಾ ಇದ್ದಾನೆ. ಅದಿದೆಯಾ? ರೈಟ್. ಇವರು ಸೂಕ್ಷ್ಮ ಸ್ವಭಾವದವರು, ಸೆನ್ಸಿಟಿವ್, ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ. ನೀವು ಬರೀ ನೆಗಾಡಬೇಡಿ, ಅದೇನು ಹೇಳಿ. ಇಲ್ಲ, ನೀವು ಹೇಳಿದ್ರೆ ನಾನು ಕೇಳಿ. ಸೊ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂತಹ ಗುಣ, ಯಾರಾದರೂ ಕಷ್ಟದಲ್ಲಿದ್ದಾರೆ, ಯಾರಿಗಾದ್ರೂ ಹೆಲ್ಪ್ ಬೇಕು ಅಂದರೆ ಸೊ ಅದನ್ನು ಮಾಡುವಂತಹ ನೇಚರ್ ಇದೆಯಂತೆ. ಹಾಗೆ ವಿರೋಧಿಗಳನ್ನು ಸುಲಭವಾಗಿ ಗೆಲ್ತಾರೆ. ಅಂದರೆ ಒಂದು ಸ್ಕಿಲ್ ಇದೆ ಅಂತ, ಯಾರಾದರೂ ಇವ್ರಿಗೆ ಎನಿಮಿ ಅಂತ ಇದ್ದರೆ ಸ್ವಲ್ಪ ಮಾತಲ್ಲಿ ಅಥವಾ ಬೇರೆ ಥರ ಸ್ಕಿಲ್ಲಲ್ಲಿ ಸ್ವಲ್ಪ ಅವ್ರನ್ನ ಸೊ ಹೋಲಿಸುವಂತಹದ್ದು. ಹಣಕಾಸಿನ ವಿಚಾರದಲ್ಲಿ ಏರಿಳಿತ ಆಗ್ತಾ ಇರ್ತದಂತೆ. ಸೊ 6ನೇ ಮನೆ ಚಂದ್ರ ಅಶುಭ, ಮಿಶ್ರ ಫಲ, ರೋಗ ಮತ್ತು ಋಣ, ಸಾಲ, ಹೊಟ್ಟೆ ಸಂಬಂಧಿ ತೊಂದರೆಗಳು ಆಗಬಹುದು. ಏನಾದರೂ ಗ್ಯಾಸ್ಟ್ರಿಕ್ಕು, ಆಸಿಡಿಟಿ ಆ ಥರದ್ದು ಏನಾದರೂ ಇದೆಯಾ? ಇದೆ. ಓಕೆ. ಸೊ 6ನೇ ಮನೆಯ ಚಂದ್ರ ಅದನ್ನು ಸೇವಾ ವೃತ್ತಿ, ಸೊ ಸೇವಾ ವೃತ್ತಿಗಳನ್ನು ತೋರಿಸ್ತಾ ಇದೆ. ಅಂದರೆ ಸೊ ನಾವು ಸರ್ವಿಸ್ ಕೊಡೋ ಮೈಂಡ್ ಅಂತಹ ವೃತ್ತಿಗಳಿಗೆ ಹೋದರೆ ಅದರ ಸಕ್ಸಸ್ ಜಾಸ್ತಿ ಇದೆ ಅಂತ. ಫಾರ್ ಎಕ್ಸಾಂಪಲ್ಲು ಈ ಡಾಕ್ಟ್ರು ಅಥವಾ ಸೋಷಿಯಲ್ ವರ್ಕು ಅಥವಾ ನರ್ಸಿಂಗು ಅಥವಾ ಮ್ಯಾನೇಜ್ಮೆಂಟು ಅಥವಾ ಓನ್ ಬಿಸ್ನೆಸ್ಸು, ಇದರಲ್ಲಿ ಉತ್ತಮ ಯಶಸ್ಸು ಇದೆ ಅಂತ ತೋರಿಸ್ತಾ ಇದೆ. ಅಚ್ಚುಕಟ್ಟಾಗಿ ತಮ್ಮ ದೈನಂದಿನ ಕೆಲಸವನ್ನು ಮಾಡ್ತಾರೆ. ಕೈಯಲ್ಲಿ ಹಣ ನಿಲ್ಲುವುದು ಕಷ್ಟ ಆಗ್ತಾ ಇದೆ. ಅಂದರೆ ಹೌದು, ಡೈಲಿ ವರ್ಕ್ ಏನಿದೆಯೋ ಅದನ್ನು ರೊಟೀನ್ ವರ್ಕ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಮಾಡ್ತಿದ್ದಾರಂತೆ. ಬಟ್ ಕೈನಲ್ಲಿ ಹಣ ನಿಲ್ತಾ ಇಲ್ಲ. ಹೌದಾ? ಸೊ 6ನೇ ಮನೆಯಲ್ಲಿ ಚಂದ್ರನು ಪಾಪಗ್ರಹಗಳ ಪ್ರಭಾವದಿಂದಾಗಿ ಸೊ ಏನಾದರೂ ಕೋರ್ಟು ಕಚೇರಿ ವಾದ ವಿವಾದಗಳಲ್ಲಿ ಸಮಯ ಹಣ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಸಪೋಸ್ ಏನಾದರೂ ಆ ಥರದ್ದು ಇದ್ದರೆ, ಯಾವ್ದಾದ್ರು ಕೇಸು ಗೀಸು ಕೋರ್ಟಲ್ಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿದು ಅದರಲ್ಲಿದ್ದರೆ ಅದರಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಇರ್ತದೆ. ಇಲ್ಲ ಅಂದರೆ ನೋ ಪ್ರಾಬ್ಲಮ್ಸ್. ಸೊ ತಾಯಿ ಹಾಗೂ ತಂದೆಯ ನಿಮ್ಮ ತಾಯಿ ಹಾಗೂ ತಾಯಿಯ ಕಡೆಯವರೊಂದಿಗೆ ಅಂತಹ ಒಂದು ಬಾಂಡಿಂಗ್ ಇರುವುದಿಲ್ಲ ಅಂತ ಇದೆ. ನಿಮ್ಮ ಅಂದರೆ ನಿಮ್ಮ ತವ್ರ ಮನೆ ಕಡೆಗೆ ಸೊ ನಿಮ್ಮ ಮಗನಿಗಂತಹ ಏನೋ ಒಳ್ಳೆ ಬಾಂಡಿಂಗ್ ಇಲ್ಲ ಅಂತ ಇದೆ. ಹೌದಾ? ಇದೆಯಾ? ಓಕೆ. ಶಿವನ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂದರೆ, ಇವಾಗ ಏನು ಇಲ್ಲಿ ನಿಮಗೆ 6ನೇ ಮನೆಯಲ್ಲಿರುವಂತಹ ಚಂದ್ರ ಏನು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾನೋ ಅದಕ್ಕೆ ಶಿವನ ಆರಾಧನೆ, ಹುಣ್ಣಿಮೆ ದಿನ ಚಂದ್ರನಿಗೆ ಆರ್ಘ್ಯ ನೀಡಿ ಚಂದ್ರ ದರ್ಶನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬಡವರಿಗೆ ಹಾಲು ಮೊಸರು ದಾನವನ್ನು ಮಾಡಬೇಕು. ಏಕೆಂದರೆ ಹಾಲು ಮೊಸರು ಇದು ಪ್ರಿಯ ಚಂದ್ರನಿಗೆ. ಸೊ ಅದು ತಂಪು. ಅದಕ್ಕೆ ಚಂದ್ರ ದುರ್ಬಲ ಸ್ಥಾನದಲ್ಲಿ ಇದ್ದಾನೆ.
ಚಂದ್ರ ದುರ್ಬಲ ಸ್ಥಾನದಲ್ಲಿರುವುದರಿಂದ ಇಷ್ಟು ಪ್ರಾಬ್ಲಮ್ಸ್ಗಳು ನಿಮ್ಮ ಮಗನಿಗೆ ಬರ್ತಾ ಇದೆ. ರವಿ 8ನೇ ಮನೆಯಲ್ಲಿದ್ದಾನೆ. ಸೊ ರವಿ 8ನೇ ಮನೆಯಲ್ಲಿದ್ದಿರುವುದರಿಂದ ಸೊ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಸೊ ಮತ್ತು ಅವರಿಂದ ಸನ್ನಿವೇಶ ಬರಬಹುದು. ಮನಸ್ಸಿನ ಭಾವನೆಗಳು ಎಲ್ಲರೊಂದಿಗೆ ಹಂಚಿಕೊಳ್ಳುವುದಿಲ್ಲ, ಕೆಲವೊಂದನ್ನು ಆ ಫೀಲಿಂಗ್ಗಳನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ವಂತೆ. ಹೌದಾ? ಸೊ ಏನೇ ಸಮಸ್ಯೆಗಳು ಬಂದರೂ ಆತನೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರಂತೆ. ಆಧ್ಯಾತ್ಮ ವಿಷಯದಲ್ಲಿ ಆಸಕ್ತಿ, ದೇವರು ದಿಂಡ್ರು ಪೂಜೆ ಪುನಸ್ಕಾರ ಇದರಲ್ಲಿ ಜಾಸ್ತಿ ಆಸಕ್ತಿ ಇದೆಯಾ? ಡನ್. ಸೊ ಅನಿರೀಕ್ಷಿತ ಲಾಭ ಮತ್ತು ಪಿತ್ರಾರ್ಜಿತ ಆಸ್ತಿ ಸಿಗುವಂತಹ ಯೋಗ ಇದೆಯಾ? ಏನಾದರೂ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿ? ಸೊ ಅನಿರೀಕ್ಷಿತ ಲಾಭ ಇದೆ. ಜಾತಕದಲ್ಲಿ ಇದು 9ನೇ ಮನೆಯಲ್ಲಿ ಇದನ್ನು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಶುಕ್ರ ಮಂಗಳ ಬುಧ 3 ಗ್ರಹಗಳು ಸೇರಿದಾಗ ಅದನ್ನು ತ್ರಿಗ್ರಹ ಯೋಗ ಅಂತ ಹೇಳ್ತೀವಿ. ಇದು ವ್ಯಕ್ತಿಯ ಜೀವನದ ಇದು ಭಾಗ್ಯವನ್ನು ಕೊಡ್ತಾ ಇದೆ ಭಾಗ್ಯಸ್ಥಾನದಲ್ಲಿ. ಸೊ ಯಾರಿದ್ದಾರೆ 9ನೇ ಮನೆಯಲ್ಲಿ? ಶುಕ್ರ ಮಂಗಳ ಬುಧ ಇವ್ರು 3 ಜನ 9ನೇ ಮನೆಯಲ್ಲಿ ಇದ್ದಾರೆ. ವಿದೇಶ ಪ್ರಯಾಣದ ಯೋಗ ಇದೆ, ಅಬ್ರಾಡ್ ಹೋಗುವಂತಹದ್ದು. ಸೊ ಹಾಗೆ ಬುದ್ಧಿವಂತಿಕೆಯನ್ನು ಸೂಚಿಸ್ತಾ ಇದೆ. ಸೊ ಇಂತಹವರಲ್ಲಿ ಆಲೋಚನೆಗಳು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇರ್ತದೆ. ಅಂದರೆ ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಇದನ್ನು ತುಂಬ ಆಲೋಚನೆ ಮಾಡಿ ಸೊ ಮಾಡುವಂತಹ ಒಂದು ಕೆಪಾಸಿಟಿ ಇರ್ತದೆ. ಮಂಗಳ ಯಾವುದೇ ಕೆಲಸಕ್ಕೂ ಹಿಂಜರಿಯದೆ ಮುನ್ನುಗ್ಗುವ ಧೈರ್ಯವನ್ನು ಕೊಡ್ತಾನೆ. ಹಾಗೆ ಈ 3 ಗ್ರಹಗಳ ಸಂಯೋಜನೆ ವ್ಯಾಪಾರ ಅಂದರೆ ಓನ್ ಬಿಸ್ನೆಸ್ ಮಾಡಿದ್ರು ಕೂಡ ಇದರಲ್ಲಿ ಸೊ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಆದರೆ ಮಂಗಳನ ಪ್ರಭಾವದಿಂದಾಗಿ ಕೆಲವು ಸಾರಿ ಕೋಪ ಹಠಮಾರಿತನ ಇರ್ತದೆ. ಹಾಗೆ ಬುಧ ಮತ್ತು ಶುಕ್ರರ ಜೋಡಿ ಅತ್ಯುತ್ತಮ ಬುದ್ಧಿವಂತ ಮತ್ತು ಕಲಾತ್ಮಕ ಮನೋಭಾವ ಬೆಳೆಸುತ್ತದೆ. ಸೊ ಅದೃಷ್ಟವನ್ನು ಸೂಚಿಸ್ತಾ ಇದೆ. ಒಂದು ಇಲ್ಲಿ ಚಂದ್ರ ನೀಚನಾಗಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಚಂದ್ರ ದುರ್ಬಲ ಆಗಿರೋದ್ರಿಂದ ಚಂದ್ರದ್ದು ಸ್ವಲ್ಪ ಸಮಸ್ಯೆ ಮತ್ತು ಮಂಗಳ ದೋಷ ಇದೆಯಲ್ಲ, ಇದೆರಡು ಸಮಸ್ಯೆ ನಿಮ್ಮ ಮಗಂದು ತೋರಿಸ್ತಾ ಇದೆ. ಅದೆರಡಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸೊ ತೊಂದರೆ ಇಲ್ಲ. ಜಾತಕದ 11ನೇ ಮನೆಯಲ್ಲಿ ಲಾಭದ ಮನೆ ಕೇತು. ಸೊ 30ನೇ ವಯಸ್ಸಿನ ನಂತರ ಆದಾಯ ಬರುತ್ತದೆ, ಯಶಸ್ಸು ದೊರೆಯುತ್ತದೆ, ಸ್ವಂತ ಪರಿಶ್ರಮದಿಂದ ಯಶಸ್ಸು ಗಳಿಸುತ್ತಾರೆ. ಲೌಕಿಕ ಆಶಯಗಳಿಗಿಂತ ಆಧ್ಯಾತ್ಮ ವಿಷಯದಲ್ಲಿ ಅತೀಂದ್ರಿಯ ವಿದ್ಯೆಗಳಲ್ಲಿ ನಿಮ್ಮ ಮಗನಿಗೆ ಜಾಸ್ತಿ ಆಸಕ್ತಿಯಂತೆ. ಸೊ ಆದರೆ ಕೆಟ್ಟ ಸ್ನೇಹಿತರನ್ನು ದೂರ ಮಾಡಬೇಕು. ಸೊ ಒಳ್ಳೆಯವರ ಸಹವಾಸ ಮಾಡಬೇಕು. ಮತ್ತು ಈ ಶೇರ್ ಮಾರ್ಕೆಟು, ಸ್ವಂತ ಉದ್ಯೋಗ, ಸೊ ಇದರಿಂದ ಪರಿಶ್ರಮ ಕಡಿಮೆ, ಅಂದರೆ ತುಂಬ ಎಫರ್ಟ್ ಏನು ಹಾಕಬೇಕಾಗಿರುವಂತೆ, ಬಟ್ ಲಾಭ ಜಾಸ್ತಿ ಬರ್ತದಂತೆ. ಹಾಗೂ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಒಂದು ಒಡನಾಟ ಇರ್ತದೆ ಅಂತ ಇದೆ. ಸೊ ಹಾಗೆ ಒಂಟಿತನವನ್ನು ಜಾಸ್ತಿ ಇಷ್ಟಪಡ್ತಾನೆ ಅಂತ ಇದೆ. ಹೌದಾ? ಫ್ರೆಂಡ್ಸ್ ಜೊತೆಗೂ ಇರ್ತಾನೆ. ಅಲ್ಲ, ಆಲ್ವೇಸ್ ದಿನದಲ್ಲಿ ತುಂಬ ಟೈಮ್ ಫ್ರೆಂಡ್ ಜೊತೆ ಇರ್ತಾರೆ, ಕರೆಕ್ಟು. ಬಟ್ ಎಲ್ಲರ ಜೊತೆ ಹೆಚ್ಚಿಗೆ ಬೆರೆಯೋದಿಲ್ಲ, ಸ್ವಲ್ಪ ಒಂಟಿತನ ಇಷ್ಟಪಡ್ತಾರೆ ಅಂತಿದೆ. ಸೊ ಗುರು 10ನೇ ಮನೆ ಸಾಮಾನ್ಯವಾಗಿ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ, ಉನ್ನತ ಸ್ಥಾನ, ಅಧಿಕಾರ, ಸಮಾಜದಲ್ಲಿ ಗೌರವವನ್ನು ಸೊ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸಿಗ್ತದೆ. ವರಿ ಮಾಡ್ಕೊಳ್ಳೋದು ಬೇಡ ನೀವಿಬ್ರು. ಶಿಕ್ಷಣ, ಎಜುಕೇಷನ್ ಚೆನ್ನಾಗಿದೆ. ಶಿಕ್ಷಣದಲ್ಲಿ ಅಂದರೆ ನಿಮಗೆ ಲೆಕ್ಚರರ್ ಆಗೋಗ್ಬೋದು, ಅಥವಾ ಲಾಗ್ ಹೋಗ್ಬೋದು, ಅಥವಾ ದೇವಸ್ಥಾನದಲ್ಲಿ ಸಲಹೆಗಾರರಾಗಬಹುದು, ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತ ಯಶಸ್ಸನ್ನು ಕೊಡುವಂತಹದ್ದು, ಅಥವಾ ಇಂಜಿನಿಯರಿಂಗ್ನಲ್ಲೂ ಕೂಡ ಇದೆ. ಸೊ ಜನರಿಂದ ಸ್ಥಾನಮಾನ, ಗೌರವ, ಕೀರ್ತಿ ದೊರೆಯುತ್ತದಂತೆ. ಇನ್ನು ಶನಿ 12ನೇ ಮನೆ, ಇದನ್ನು ವ್ಯಯಭಾವ ಅಂತ ಹೇಳ್ತೀವಿ. ಒಂದು ಜಾತಕದಲ್ಲಿ ಈ ಸ್ಥಾನದಲ್ಲಿ ಶನಿ ಇರುವುದರಿಂದ ಸೊ ಪ್ರಾಪಂಚಿಕ ಭೋಗಗಳಿಗಿಂತ ಸೊ ಲೌಕಿಕದಲ್ಲೇ ಇಷ್ಟ ಜಾಸ್ತಿ. ಕೆಲವೊಮ್ಮೆ ಹಣಕಾಸಿನ ಏರಿಳಿತ ಮತ್ತು ನಿದ್ರಾಹೀನತೆ, ಅಂದರೆ ಸರಿಯಾಗಿ ನಿದ್ರೆ ಬರದೇ ಇರುವಂತಹದ್ದು, ಅನಗತ್ಯವಾಗಿ ಖರ್ಚು. ಸೊ ಆದಾಯಕ್ಕಿಂತ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಕಾರಣ 1ನೇ ಮನೆಯಲ್ಲಿ ಸೊ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ. ಸೊ ವ್ಯಾಪಾರ ಅಥವಾ ಹೂಡಿಕೆಯಲ್ಲಿ ನಷ್ಟ ಆಗಿದೆ. ಮಾನಸಿಕ ಒತ್ತಡ, ನಿರಾಸೆ, ಸೊ ಕೆಲವು ಸರಿ ದಂಡ ಕಟ್ಟುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಬೆನ್ನ ಹಿಂದೆ ಪಿತ್ತೂರಿ ಮಾಡುವಂತಹ ಜನ ಇದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ಮುಂದೆ ಹೋಗ್ತಾರೆ, ಹಿಂದುಗಡೆಯಿಂದ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಜನ ಇರ್ತಾರೆ. ಇದಕ್ಕೆ ಪರಿಹಾರವಾಗಿ ನಿಮಗೆ ಹನುಮಾನ್ ಚಾಲೀಸು ಶನಿವಾರ ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಕಪ್ಪು ಕಡಲೆ, ಎಣ್ಣೆ ಅಥವಾ ಕಪ್ಪು ಕಂಬಳಿ ದಾನ ಮಾಡಿದ್ರೆ ಒಳ್ಳೆಯದು. ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದ್ರಿಂದ ಇಷ್ಟು ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಸೊ ಸಿಂಹ ಲಗ್ನದವರ ಆರೋಗ್ಯ
ಸಾಧಾರಣವಾದಂತಹ ಎತ್ತರ, ಅಂಡಾಕಾರದ ಮುಖ, ನೇರ ಮೂಗು, ಸೊ ತಾರುಣ್ಯ, ವಯಸ್ಸು 2 ಹೆಣ್ಣು ಮಕ್ಕಳು 1 ಗಂಡು ಮಗು, ವಾಹನದ ಯೋಗ ಕೂಡ ಇದೆ. ರಾಹು ಮೊದಲನೇ ಮನೆ ಇರುವುದರಿಂದ ಸುದೀರ್ಘ ಆಯಸ್ಸು, ರಾಹು ಮೊದಲನೇ ಮನೆಯಲ್ಲಿ ಇರುವುದರಿಂದ ಸುದೀರ್ಘ ಆಯಸ್ಸು, ಕೇತು 7ನೇ ಮನೆಯಲ್ಲಿ ಇದ್ದಾನೆ. ಇನ್ನೇನಾದರೂ ಡೌಟ್ಸ್ ಇದೆಯಾ? ಇನ್ನೇನಾದರೂ ಹೇಳಬೇಕಿತ್ತ?